ಈ ಥರ ಎಲ್ಲ ವಿವಾದಗಳಾದಾಗ ನಿಮ್ಗೊಂದು 100 ಫೋನ್ ಕಾಲ್ ಬರುತ್ತೆ ಮೀಡಿಯಾದವರಿಂದ, ಎಲ್ಲ ಅನಂತಕುಮಾರ್ ಹೆಗಡೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ, ಅನಂತಕುಮಾರ್ ಹೆಗಡೆ ಕೈಗೆ ಸಿಗ್ತಾ ಇಲ್ಲ, ಅನಂತಕುಮಾರ್ ಹೆಗಡೆ ಹಂಗೆ ಹೇಳಿದ್ರು, ಅವ್ರ ಮೇಲೆ ಕೇಸ್ ಆಯಿತು, ಕೇಸ್ ಆಗಲಿಲ್ಲ, ಚಾಟಿ ಹಂಗಾದಾಗ ನಿಮ್ಮ ಮನಸ್ಥಿತಿ ಏನಿರುತ್ತೆ? ಡಿಸ್ಟರ್ಬ್ ಆಗ್ತೀರಾ ಇಲ್ವಾ? ಯಾವ ಥರ ವ್ಯಕ್ತಿ ನೀವು? ನಾನು ಯಾವುದೇ ರೀತಿಯಲ್ಲಿ ಯಾವ ಚರ್ಚೆಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಚರ್ಚೆ ಮಾಡೋರು ಮಾಡ್ತಾರೆ, ನೋಡೋರು ನೋಡ್ತಾರೆ, ಕೇಳೋರು ಕೇಳ್ತಾರೆ, ಅಷ್ಟೇ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಭ್ಯಾಸನೇ ಇಲ್ಲ. ಕಡೆಯದಾಗಿ ಒಂದು ರೇಖಾರದ ಪ್ರಶ್ನೆ, ಕಡೆ ಪ್ರಶ್ನೆ, ಇನ್ ಕೇಸ್ ಈ ಬಾರಿ ಟಿಕೆಟ್ ಸಿಗದೆ ಹೋದ್ರೆ ಅನಂತಕುಮಾರ್ ಹೆಗಡೆ ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಮೋದಿ ಮತ್ತೊಮ್ಮೆ ಇದು ಸಾಕಾರಗೊಳ್ಳಬೇಕು. ಅದಕ್ಕೆ ಏನೆಲ್ಲ ಪ್ರಯತ್ನಗಳಾಗಬೇಕು, ಏನೆಲ್ಲ ನಮ್ಮ ಶ್ರಮ ಹಾಕಬೇಕು, ಖಂಡಿತವಾಗಿ 100ಕ್ಕೆ 100% ನಾವು ಸುರಿತೀವಿ, ಮಾಡ್ತೀವಿ. ಮೋದಿ ಮತ್ತೊಮ್ಮೆ ಇದು ಆಗತ್ತೆ. ಸರ್, ಇನ್ನೊಂದು 2-3 ಪ್ರಶ್ನೆಗಳಿದೆ. ಉತ್ತರ ಕನ್ನಡ ಸಂಪನ್ಮೂಲದ ದೃಷ್ಟಿಯಿಂದ, ಟೂರಿಸಂ ದೃಷ್ಟಿಯಿಂದ ಸಿಕ್ಕಾಪಟ್ಟೆ ರಿಚ್ ಇರ್ತಕ್ಕಂಥ ಸಂಪದ್ಭರಿತವಾದಂಥ ಒಂದು ಜಿಲ್ಲೆ. ಅದನ್ನು ಬಯಸಿದ್ರೆ ಗೋವಾಕ್ಕಿಂತನೂ ಹೆಚ್ಚು ಅಥವಾ ಕರ್ನಾಟಕದ ಯಾವುದೇ ಜಿಲ್ಲೆಗಳಿಗಿಂತನೂ ಹೆಚ್ಚಾಗಿ ಅದನ್ನು ಟೂರಿಸಂ ಅಭಿವೃದ್ಧಿ ಮಾಡ್ಬೋದು. ಇಲ್ಲೊಂದು ಕಡೆ ಅದು ಯಾಕೆ ಅಭಿವೃದ್ಧಿ ಆಗಿಲ್ಲ? ಎಲ್ಲರೂ ಗೋವಾ ಎಕ್ಸಾಂಪಲ್ ಕೊಡ್ತಾರೆ, ಉತ್ತರ ಕನ್ನಡ ಎಕ್ಸಾಂಪಲ್ ಯಾಕೆ ಕೊಡೋದಿಲ್ಲ? ಹತ್ತಿರದಿಂದ ಯಾರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯನ್ನು ನೋಡೇ ಇಲ್ಲ. ಈ ಥರ ಚರ್ಚೆ ಮಾಡುವಂಥವ್ರು ಯಾವತ್ತೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಬಂದು ನೋಡೇ ಇಲ್ಲ. ಅಲ್ಲೂ ಕೂಡ ಇವತ್ತು ವ್ಯಾಪಕವಾಗಿ ಪ್ರವಾಸೋದ್ಯಮ ಬೆಳೆದಿದೆ, ಲಕ್ಷಾಂತರ ಪ್ರವಾಸಿಗಳು ಬರ್ತಾರೆ. ಅದು ಇವತ್ತು ಯಾಣ ಇರ್ಬೋದು ಅಥವಾ ಇವತ್ತು 7 ಸ್ಟಾರ್ ಹೋಟೆಲ್ ತನಕನೂ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಸಾಕಷ್ಟು ಒಳ್ಳೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯೂ ಆಗಿದೆ. ಅಭಿವೃದ್ಧಿ ಇದು ಯಾವುದೋ ಒಂದು ಹಂತದಲ್ಲಿ ಪ್ರಾರಂಭ ಆಗಿ ಒಂದು ಹಂತದಲ್ಲಿ ಮುಗಿತಕ್ಕಂಥದ್ದಲ್ಲ. ಇದೊಂದು ನಿರಂತರ ಪ್ರಕ್ರಿಯೆ ಅಭಿವೃದ್ಧಿ. ಹಾಗಿಂದ ಮಾತ್ರಕ್ಕೆ ಗೋವಾದ ಮಾದರಿಯಲ್ಲಿ ನಮಗೆ ಪ್ರವಾಸೋದ್ಯಮ ಬೇಕು ಇದನ್ನು ನಾವು ಇಷ್ಟಪಡೋದಿಲ್ಲ. ನಮ್ಮ ಜಿಲ್ಲೆಗೆ ನಮ್ಮದೇ ಆಗಿರತಕ್ಕಂಥ ಒಂದು ಸಂಸ್ಕೃತಿ ಇದೆ, ಒಂದು ಪರಿಸರದ ಹಿನ್ನೆಲೆ ಇದೆ. ಅದಕ್ಕೆ ಭಂಗ ಬರದೇ ಇರೋ ರೀತಿಯಲ್ಲಿ ಅಲ್ಲಿನ ಜನರ ಜೀವನ, ಅಲ್ಲಿನ ಪ್ರಶಾಂತತೆಗೆ ತೊಂದರೆ ಬರಬಾರ್ದು, ಎಲ್ಲದೂ ಕಮರ್ಷಿಯಲೈಸ್ ಆಗಬಾರ್ದು, ನೆಮ್ಮದಿ ಕಳೆದು ಹೋಗುತ್ತೆ. ಇದೆಲ್ಲದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮಲ್ಲಿಯ ಪ್ರವಾಸೋದ್ಯಮದ ಒಂದು ನೀತಿ ನಿರೂಪಣೆಯನ್ನು ನಾವು ಮಾಡಿದ್ದೀವಿ. ಅದಕ್ಕೆ ತಕ್ಕಂತೆಯೇ ಬೆಳೀತಾ ಇದೆ. ಖಂಡಿತವಾಗಿ ಹತ್ತಿರ ಬಂದು ನೋಡಿದವರಿಗೆ ಗೊತ್ತಾಗುತ್ತೆ. ಎಲ್ಲರಿಗಿಂತ ಚೆನ್ನಾಗಿ ಇವತ್ತು ಮೂಲಭೂತ ಸೌಕರ್ಯಗಳು, ಇವತ್ತು ಟೆಲಿಫೋನ್ ನೆಟ್ವರ್ಕ್ ಇರ್ಬೋದು, ಅಥವಾ ನ್ಯಾಷನಲ್ ಹೈವೇ ಇರ್ಬೋದು, ರೈಲ್ವೆ ಇರ್ಬೋದು, ವಿಮಾನ ನಿಲ್ದಾಣವೂ ಇವತ್ತು ಬರ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸ ಆಗಿದೆ. ಚರ್ಚೆ ಮಾಡೋರು ಏನೇನೋ ಚರ್ಚೆ ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ಇವತ್ತು ಅಭಿವೃದ್ಧಿ ಪಡಿಸಬೇಕು. ಎಷ್ಟು ಕಿಲೋಮೀಟರ್ ಇದೆ, ಸರ್ಕಾರ ಇವತ್ತು ಅದನ್ನು ಸರ್ವೆ ಮಾಡಿದೆ. ಎಲ್ಲೆಲ್ಲಿ ವಯಾಬಿಲಿಟಿ ಇದೆ, ಎಲ್ಲೆಲ್ಲಿ ಬಂದರ್ಗಳು ಕನೆಕ್ಟ್ ಆಗಬೇಕು, ಎಲ್ಲೆಲ್ಲಿ ಏರ್ಪೋರ್ಟ್ಗಳು ಕನೆಕ್ಟ್ ಆಗಬೇಕು, ಎಲ್ಲೆಲ್ಲಿ ಸ್ಟೇಟ್ ಕ್ಯಾಪಿಟಲ್ಗಳು ಕನೆಕ್ಟ್ ಆಗಬೇಕು, ಎಲ್ಲೆಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳು ಕನೆಕ್ಟ್ ಆಗಬೇಕು, ಇದೆಲ್ಲದೂ ಪ್ರಿಯಾರಿಟಿ ಮೇಲೆ ಕೇಂದ್ರ ಸರ್ಕಾರ ತಾನಾಗಿ ತೆಗೆದುಕೊಳ್ತಾ ಇದೆ. ರೈಲ್ವೆ ಅಭಿವೃದ್ಧಿ, ಇವತ್ತು ಯಾರಾದರೂ ಲೆಟರ್ ಕೊಟ್ಟು ರೈಲ್ವೆ ಅಭಿವೃದ್ಧಿ ಮಾಡ್ತಾ ಇದ್ದಾರಾ? ಒಂದು ರಾಷ್ಟ್ರೀಯ ತೀರ್ಮಾನ. ನ್ಯಾಷನಲ್ ಹೈವೇ ಇದೊಂದು ರಾಷ್ಟ್ರೀಯ ತೀರ್ಮಾನ. ರಾಷ್ಟ್ರೀಯ ಯೋಜನೆಗಳು ಎಲ್ಲದೂ ಕೂಡ ಯಾರೋ ನಾವು ಹೋಗಿ ನಮಗೆ ಬೇಕಾದಷ್ಟು ಕಿತ್ಕೊಂಡ್ಬರ್ತೀವಿ, ಈ ಕಲ್ಪನೆನೇ ಇದೊಂದು ಶುದ್ಧ ಅವೈಜ್ಞಾನಿಕ ಕಲ್ಪನೆ. ರಾಷ್ಟ್ರೀಯ ಚೌಕಟ್ಟಿನಲ್ಲೇ, ಒಂದು ಸಂವಿಧಾನದ ಚೌಕಟ್ಟಿನಲ್ಲೇ ಸಂಸದರು ಕೆಲಸ ಮಾಡ್ತಾರೆ. ನಮಗೆ ಒಂದು ಅನುದಾನ ಅಂತ ಇರುತ್ತೆ, ವರ್ಷಕ್ಕೊಂದು 5 ಕೋಟಿ ರೂಪಾಯಿ ಕೊಡ್ತಾರೆ. ಅದನ್ನು ನಾವು ಹೇಗೆ ಬಳಸಿದ್ದೀವಿ ಅದು ಬಹುತೇಕ ಅದೊಂದು ಸಣ್ಣ ಒಂದು ವಿಷಯ. ಅದು ಸಂಸದರ ಕಾರ್ಯವ್ಯಾಪ್ತಿಯಲ್ಲಿ ಬಹುತೇಕ 0.1%ಗೂ ಚಿಕ್ಕದಾಗಿರ್ತಕ್ಕಂಥ ವಿಷಯ. ಇದ್ರ ಬಗ್ಗೆ ಅದಕ್ಕಿಂತ ಜಾಸ್ತಿ ಹೇಳಬೇಕಾದಂಥ ಅಗತ್ಯ ಇಲ್ಲ. ಬಹಳ ದಿನಗಳಿಂದ, ಇನ್ಫ್ಯಾಕ್ಟ್ ವರ್ಷಗಳಿಂದ ಒಂದು ಸುದೀರ್ಘವಾದ ನಿಮ್ಮ ಮಾತುಕತೆಯ ನಿರೀಕ್ಷೆ ಇತ್ತು ಅಂಥವ್ರಿಗೆ ಈ ಸಂದರ್ಶನ ಉತ್ತರವಾಗಿ ನಿಲ್ತಿದೆ ಅಂತ ಭಾವಿಸ್ತೀವಿ. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇಷ್ಟೊತ್ತು ಮಾತನಾಡೋದಕ್ಕೆ. ಕೇಳಿದ ಪ್ರಶ್ನೆಗೆ ನನಗೇನು ಅನಿಸಿದೆಯೋ ಉತ್ತರ ಕೊಟ್ಟಿದ್ದೀನಿ. ಸರಿ ಇದ್ದರೆ ತಗೊಳ್ಳಿ, ಅದಿಲ್ಲ ಅಂತಂದರೆ ಕ್ಷಮಿಸ್ಬಿಡಿ ಅಷ್ಟೇ. ಇದಾಗಿತ್ತು ಈ ವಾರದ ಬಿರುಗಾಳಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.